ಹಲಸಿನಕಾಯಿ ಪಲ್ಯ, ರಾವ್ ಜಾಕ್ ಫ್ರೂಟ್ ಪಲ್ಯ. ಸಾಂಪ್ರದಾಯಿಕ ಮನೆ ರುಚಿಯ ಹಲಸಿನಕಾಯಿ ಪಲ್ಯವನ್ನು ಇಂದು ತುಂಬಾ ಸುಲಭವಾಗಿ ಹೇಗೆ ಮಾಡುವುದು ನೋಡೋಣ. ಅನ್ನ, ಚಪಾತಿ ಅಥವಾ ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಗಿರುವ ಈ ಪಲ್ಯವನ್ನು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಬೇಕಾಗುವ ಪದಾರ್ಥಗಳು: ಹಲಸಿನಕಾಯಿ ತುಂಡುಗಳು 2 ಕಪ್, ಈರುಳ್ಳಿ 1 ಸಣ್ಣವಾಗಿ ಕತ್ತರಿಸಿದ್ದು, ಹಸಿಮೆಣಸಿನಕಾಯಿ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಮೆಣಸಿನ ಪುಡಿ 1 ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ತುರಿದ ತೆಂಗಿನಕಾಯಿ 3 ಟೇಬಲ್ ಸ್ಪೂನ್, ಸಾಸಿವೆ ಅರ್ಧ ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್, ಕರಿಬೇವು ಸ್ವಲ್ಪ, ಎಣ್ಣೆ 2 ಟೇಬಲ್ ಸ್ಪೂನ್. ಮಾಡುವ ವಿಧಾನ: ಮೊದಲು ಹಲಸಿನಕಾಯಿ ತುಂಡುಗಳನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಕುಕ್ಕರ್ನಲ್ಲಿ 2 ವಿಶಿಲ್ ಬೇಯಿಸಿಕೊಳ್ಳಿ. ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಸಾಸಿವೆ, ಉದ್ದಿನಬೇಳೆ ಹಾಕಿ ತಾಳಿಸಿ. ಕರಿಬೇವು, ಹಸಿಮೆಣಸು ಮತ್ತು ಈರುಳ್ಳಿ ಹಾಕಿ ಬಂಗಾರದ ಬಣ್ಣ ಬರುವವರೆಗೆ ಹುರಿಯಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ವಾಸನೆ ಹೋಗುವವರೆಗೆ ಕಲಸಿ. ಈಗ ಅರಿಶಿನ, ಮೆಣಸಿನ ಪುಡಿ, ಧನಿಯಾ ಪುಡಿ ಸೇರಿಸಿ. ಬೇಯಿಸಿದ ಹಲಸಿನಕಾಯಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 5-7 ನಿಮಿಷ ಹುರಿಯಿರಿ. ಕೊನೆಯಲ್ಲಿ ತುರಿದ ತೆಂಗಿನಕಾಯಿ ಸೇರಿಸಿ ಮಿಶ್ರಣ ಮಾಡಿ ಸ್ಟವ್ ಆಫ್ ಮಾಡಿ. ರುಚಿಯಾದ ಹಲಸಿನಕಾಯಿ ಪಲ್ಯ ಸಿದ್ಧ. ಊಟಕ್ಕೆ ಸೂಪರ್ ಸೈಡ್ ಡಿಶ್ ಹಲಸಿನಕಾಯಿ ಪಲ್ಯ. ಗ್ರಾಮೀಣ ಸ್ಟೈಲ್ ಹಲಸಿನಕಾಯಿ ಪಲ್ಯ, ಈಸಿ ಜಾಕ್ ಫ್ರೂಟ್ ರೆಸಿಪಿ. ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತೀರಾ. ಸೀಕ್ರೆಟ್ ಟಿಪ್ಸ್ ಜೊತೆ ಹಲಸಿನಕಾಯಿ ಪಲ್ಯ. ಹೆಲ್ತಿ ಟೇಸ್ಟಿ ಜಾಕ್ ಫ್ರೂಟ್ ಪಲ್ಯ ಕನ್ನಡ. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ ಮತ್ತು ಇನ್ನಷ್ಟು ಸುಲಭ ಅಡುಗೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.